ನನಗ್ ಯಾಕೋ ಈ ವಿಷಯದಲ್ಲಿ ಆ ಮನೆ ಹಾಳನ್ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ಅವರು ನನಗೇನು ಚಾಡಿ ಹೇಳಲಿಲ್ಲ ಮಾಧವ. ಈ ರೀತಿ ಎಲ್ಲ ಆಯ್ತು, ಈ ವಿಷಯನ ವಾಸುದೇವಾಚಾರ್ಯರಿಗೆ ತಿಳಿಸ್ಬೇಡಿ ಅಂತ ಹೇಳಿದ್ರು. ಜೊತೆನಲ್ಲಿ ಮನೆಯಲ್ಲಿ ಈ ರೀತಿ ಅಶುಭ ನಡೆದ್ರೆ ಶುಭ ಕಾರ್ಯ ಮಾಡಬಹುದೇ ಅಂತ ನನ್ನನ್ನೇ ಕೇಳಿದ್ರು. ಅಪಶಕುನ ಆದ್ರೆ ಮಾಡಬಾರ್ದು ಬಿಟ್ರೆ, ಆದ್ರೆ ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಅಪಶಕುನ ಮಾಡಿದ್ರೆ ಖಂಡಿತ ದೋಷ ಇಲ್ಲ. ಸೀರೆ ಏನ್ ಸುಟ್ಟೋಗಿಲ್ಲ, ಸೀರೆ ಹಾಗೆ ಇದೆ. ನಾವ್ ಸೀರೆ ಇಟ್ಟು ಪೂಜೆ ಮಾಡಿ ಅಡ್ಗೆ ಮನೆಗೆ ಹೋಗಿ ಬರೋ ಅಷ್ಟರಲ್ಲಿ ಸೀರೆಗೆ ಬೆಂಕಿ ಹತ್ತಿದ್ದು ನಿಜ. ಅಲ್ಲಿ ದೀಪಾನು ಇಟ್ಟಿರ್ಲಿಲ್ಲ. ಅದ್ ಹೇಗ್ ಬೆಂಕಿ ಹತ್ಕೊಳ್ತೋ ನಮಗೂ ಗೊತ್ತಿಲ್ಲ. ಈ ವಿಷಯನ ಅಮ್ಮಂಗ್ ಹೇಳ್ಬೇಕು ಅಂತ ಹೊರಗೆ ಹೊಡ್ ಬಂದ್ವಿ. ಅಮ್ಮನ್ನ ಒಳಗ್ ಕರ್ಕೊಂಡು ಹೋಗಿ ನೋಡಿದ್ರೆ ಸೀರೆಗೆ ಬೆಂಕಿನೇ ಹತ್ತಿರ್ಲಿಲ್ಲ. ನಮ್ ವೆಂಕಟನಾಥ ಅಲ್ಲೇ ಕುಳಿತಿದ್ದ. ಇದೆಲ್ಲ ಆದ್ಮೇಲೆ ನಾನು ಕೇಳ್ದೆ, ನೀನು ಬೆಂಕಿ ಹತ್ತಿದ್ ಗೊತ್ತಾಗ್ಲಿಲ್ವಾ ಅಂತ. ಅದೆಲ್ಲ ಕೇಳ್ಬೇಡ ಅಕ್ಕ, ಬೆಂಕಿ ಹೇಗ್ ಬಂತು ಹೇಗ್ ಹೋಯ್ತು ಅದೆಲ್ಲ ನನಗ್ ಗೊತ್ತು ಅಂದ. ನೀವ್ ಚಿಂತೆ ಮಾಡ್ಬೇಡಿ, ಮುಂದಿನ ಕೆಲ್ಸ ಮಾಡಿ ಅಂದ. ನಾವು ಅಷ್ಟಕ್ಕೆ ಅದನ್ನ ಮರ್ತ್ ಬಿಟ್ವಿ. ಸೀರೆ ಸುಟ್ಟು ಹೋಯ್ತು. ಯಾವ ಸೀರೆ? ಮದುವೆ ಸೀರೆ. ಯಾರ ಮದುವೆ? ವೆಂಕಟನಾಥನ ಮದುವೆ. ಅರ್ಥ ಆಯ್ತು ಬಿಡಿ ತಾಯಿ, ಇದೆಲ್ಲ ಆ ಗಜೇಂದ್ರಂದೇ ಕೆಲಸ. ಈ ಸುದ್ದಿನ ವಾಸುದೇವಾಚಾರ್ಯರಿಗೆ ತಲುಪಿಸೋದಕ್ಕೆ ನನ್ನನ್ನ ಬಳಸ್ಕೊಂಡ್ರು ಅನ್ಸುತ್ತೆ. ಅಂದ್ರೆ ವಾಸುದೇವ ಆಚಾರ್ಯರ ಕಿವಿಗೂ ಮುಟ್ಬಿಡ್ತಾ ಈ ಸುದ್ದಿ. ಇಲ್ಲ ತಾಯಿ, ದೇವ್ರ ದೊಡ್ಡವನು, ಹೇಗೋ ನನ್ನ ಬಾಯಿನ ತಡೆದ್ಬಿಟ್ಟ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸಿ ಅಂತ ದೊಡ್ಡೋರು ಹೇಳ್ತಾರೆ. ಆದ್ರೆ ಈ ಗಜೇಂದ್ರ ಈ ಮದುವೆ ನಿಲ್ಸೋದಕ್ಕೆ ಸುಳ್ಳಿನ ಮೇಲೆ ಸುಳ್ಳನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ನನ್ನ ಬಾಯಿನಲ್ಲೂ ಸುಳ್ಳು ಹೇಳ್ಸೋದಕ್ಕೆ ಹೊರಟಿದಾನಲ್ಲ, ಅವನಿಗೆ ಒಳ್ಳೇದಾಗೋದಿಲ್ಲ, ಅವನಿಗೆ ಒಳ್ಳೇದಾಗೋದಿಲ್ಲ. ನಿಂದಕರು ಇರಬೇಕು ಹಂದಿ ಇದ್ದಾಗೆ ಅಂತ ಹೇಳಿಲ್ವಾ ಭಟ್ರೆ? ಕಾಲದಿಂದಲೂ ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಅವರು. ಈ ಮನೆಯಲ್ಲಿ ಎಲ್ಲಿವರೆಗೂ ಸತ್ಯ ಇರುತ್ತೋ ಅಲ್ಲಿವರೆಗೂ ಅವ್ರಿಗೇನು ಮಾಡೋಕ್ಕಾಗಲ್ಲ ಬಿಡಿ. ಸತ್ಯ ಏನ್ ಬಂತು ಸ್ವಾಮಿ? ಸತ್ಪುರುಷನೇ ಈ ಮನೆಯಲ್ಲಿದ್ದಾನೆ. ಏನೇ ವಿಘ್ನ ಬಂದ್ರು